ಈಗ ವಿದ್ಯಾರ್ಥಿಗಳೇ, ಈ ಗಣಿತನ ಭಾಳ ಕಾಳಜಿಪೂರ್ವಕ ಮಾಡಬೇಕು. ಇದು ಪ್ರತಿ ವರ್ಷ ನವದಾಗಿ ಬಿದ್ದೇ ಬೀಳುತ್ತದೆ. ನೀವು ಮಾಡ್ರಿ, ಮಾಡೋದು ಅದಿಂದ ನನಗೆ ಹೇಳ್ರಿ, ನಾನು ತಿಳಿಸ್ತೀನಿ. ಆಯ್ತಲ್ಲ? ಮಾಡೋದಾದ್ರೆ ವಿಡಿಯೋ ಆನ್ ಮಾಡಿಬಿಡ್ರಿ, ನಾ ಬಂದ್ಬಿಡ್ತೇನೆ. ನೋಡಿ ನೋಡ್ರಿ. ಈಗ ಎಲ್ಲರೂ ಈ ಗಣಿತಗಳನ್ನು ಮಾಡುವಾಗ ಲಕ್ಷ ಕೊಟ್ಟು ನೋಡಬೇಕು. ಇದು ಭಾಳ ಇಂಪಾರ್ಟೆಂಟ್ ಗಣಿತ. ಇದು ಪ್ರತಿ ವರ್ಷ ನವದಾಗಿ ಬೀಳುತ್ತದೆ. ನಾ ತಿಳಿಸಿ ಹೇಳಾಗ ನೀವು ಲಕ್ಷ ಕೊಟ್ಟು ನೋಡ್ರಿ. ಆಮೇಲೆ ನೀವು ಸರಿ ಬಿಡಿಸಿದ್ರೆ ರೈಟ್ ಹಾಕೊಡ್ರಿ. ಒಬ್ಬನು 250 ರೂಪಾಯಿಗಳಿಗೆ ಒಂದು ಮೇಜನ್ನು ಕೊಂಡುಕೊಂಡು 150 ರೂಪಾಯಿಗಳನ್ನು ಅದರ ರಿಪೇರಿ ಮತ್ತು ಪಾಲಿಷ್ಗಾಗಿ ಖರ್ಚು ಮಾಡಿದನು. ಅವನು ಅದನ್ನು 500 ರೂಪಾಯಿಗಳಿಗೆ ಮಾರಿದರೆ ಅವನಿಗೆ ಶೇಕಡ ಲಾಭ ಎಷ್ಟು? ಮೊದಲ ಸಂಗತಿಗಳನ್ನು ನೋಡ್ರಿ. ಕೊಂಡ ಬೆಲೆ ಬರೋಬ್ಬರಿ ನೋಡ್ರಿ. ಇದು ಭಾಳ ಚಂದಂಗೆ ನೋಡ್ರಿ. ನಾ ಎಷ್ಟು ಚಂದ ತಿಳಿಸಿ ಹೇಳ್ತಾನು. ಲಕ್ಷ ಕೊಟ್ಟು ನೋಡ್ರಿ. ಕೊಂಡ ಬೆಲೆ ಬರೋಬ್ಬರಿ 250 ರೂಪಾಯಿ. ಇದು 250 ರೂಪಾಯಿ ಕೊಂಡ ಬೆಲೆ. ಖರ್ಚು, ರಿಪೇರಿ ಖರ್ಚು, ಪಾಲಿಸ್ ಖರ್ಚು, ಬಣ್ಣ ಹಚ್ಚು ಖರ್ಚು, ಅದಕ್ಕೆ ಏನಂತಾರೆ? ಒಟ್ಟು ಖರ್ಚು ಅಂತಾರೆ. ಅದಕ್ಕೆ ಒಟ್ಟು ಖರ್ಚು ಬರೋಬ್ಬರಿ ಎಷ್ಟು? 150 ರೂಪಾಯಿ. 150 ರೂಪಾಯಿ ಖರ್ಚು ಮಾಡ್ಯಾನ. ಆಮೇಲೆ ಮಾರಾಟದ ಬೆಲೆ ಎಷ್ಟದ ಅದನ್ನು ತಿಳ್ಕೊರಿ. ಮಾರಾಟದ ಬೆಲೆ ಬರೋಬ್ಬರಿ 500 ರೂಪಾಯಿ. ತಿಳಿತಲ್ಲ? ಈಗ ಒಟ್ಟು ಕೊಂಡ ಬೆಲೆ ಮತ್ತು ಖರ್ಚು ಏನದ ಕೊಂಡ ಬೆಲೆದಾಗ ಬರ್ತದೆ. ಅದಕ್ಕೆ ಏನಂತಾರಂದ್ರೆ ಒಟ್ಟು ಕೊಂಡ ಬೆಲೆ ಅಂತಾರೆ. ಅದಕ್ಕೆ ಒಟ್ಟು ಕೊಂಡ ಬೆಲೆ ಬರೋಬ್ಬರಿ ಲಾಭ ಹಾನಿ ಇರುವುದು. ಈಗ ನಾ ಮಾಡ್ಲಿಕ್ಕತ್ತದ್ದು ಇದರ ಮೇಲೆ ಸಂಬಂಧ. ಒಟ್ಟು ಕೊಂಡ ಬೆಲೆ ಬರೋಬ್ಬರಿ ಕೊಂಡ ಬೆಲೆ ಪ್ಲಸ್ ಖರ್ಚು. ಕೊಂಡ ಬೆಲೆ ಪ್ಲಸ್ ಖರ್ಚು. ಇದನ್ನು ಮಾಡ್ಕೊಳ್ಳೇಬೇಕು. ಇದೆಲ್ಲ ನೋಡ್ರಿ. ಖರ್ಚ, ರಿಪೇರಿ ಖರ್ಚ, ಸಾಗಿಸೋ ಖರ್ಚು ಎಲ್ಲ ಎದುರಾಗ ಬರ್ತದೆ. ಒಟ್ಟು ಕೊಂಡ ಬೆಲೆದಾಗ ಬರ್ತದೆ 250 ಪ್ಲಸ್ ಬಣ್ಣ ಹಚ್ಚಿದ್ದು 150. ಬರೋಬ್ಬರಿ ಎಷ್ಟಾಯ್ತು? 400 ರೂಪಾಯಿ ಆಯ್ತು. ಇಷ್ಟಂತೂ ನೀವು ಮೊದಲು ಮಾಡಲೇಬೇಕು. ಒಟ್ಟು ಕೊಂಡ ಈಗ ನೀವು ಶೇಕಡ ಲಾಭ ತೆಗಿಬೇಕಾದ್ರೂ ಒಟ್ಟು ಕೊಂಡ ಬೆಲೆಯಿಂದೇ ನೀವು ಕಂಡು ಹಿಡಿಬೇಕಾಗ್ತದೆ. ಯಾಕಂದ್ರೆ ಇಲ್ಲಿ ರಿಪೇರಿ ಖರ್ಚು, ಸಾಗಿಸುವ ಖರ್ಚು, ಬಣ್ಣದ ಖರ್ಚು ಕೊಂಡ ಬೆಲೆದಾಗ ಬರ್ತದೆ. ಇವೆರಡೂ ಕೂಡಿಸ್ಲೇಬೇಕು ನೀವು ಕಡ್ಡಾಯವಾಗಿ. ಇದು ಎರಡೂ ಕೂಡಿಸಿದಾಗ ಏನು ಬರ್ತದಪ್ಪ ಅಂತಂದ್ರೆ ಕೊಂಡ ಬೆಲೆ ಬರ್ತದೆ. ಇದು ತಿಳ್ಕೊರಿ. ಇವೆರಡೂ ಕೂಡಿಸ್ಲೇಬೇಕು ನೀವು. ಇದು ಕೂಡಿಸಿದ್ರೆ ನಿಮ್ಗೆ ಉತ್ತರ ಸಿಗ್ತದೆ, ಇರ್ಲಿಕ್ಕೆ ಸಿಗೋದು. ಒಟ್ಟು ಕೊಂಡ ಬೆಲೆ ಅಂತಾರೆ ಇದಕ್ಕೆ. ಒಟ್ಟು ಕೊಂಡ ಬೆಲೆ ತಗೊಳ್ಳಿಕ್ಕೆ ಬೇಕು. ಒಟ್ಟು ಕೊಂಡ ಬೆಲೆ ತಗೊಂಡ್ರೆ ಯಾವಾಗಲಾದರೂ ಇದಕ್ಕೆ ನಿಮಗೆ ಲಾಭನೂ ಇದಕ್ಕೆ ಸಂಬಂಧಪಟ್ಟದ್ದು, ಹಾನಿನೂ ಈ ಕೊಂಡ ಬೆಲೆಗೆ ಸಂಬಂಧಪಟ್ಟದ್ದು. ಈಗ ನೋಡ್ರಿ, ಮಾರಾಟದ ಬೆಲೆ 500 ಅದ, ಕೊಂಡ ಬೆಲೆ 400 ಅದ ಅಂದ್ರೆ ಈಗ ಲಾಭ ಬಂತೆ. ಈಗ ಮಾರಾಟದ ಬೆಲೆ ದೊಡ್ಡದಾತಲ್ಲ. ಈಗ ಒಟ್ಟು ಕೊಂಡ ಬೆಲೆ 400 ಆತ. ಮಾರಾಟದ ಬೆಲೆ ಎಷ್ಟದ? 500 ಅದ. ಅಂದ್ರೆ 400ಕ್ಕಿಂತಲೂ 500 ದೊಡ್ಡದಾಯ್ತಲ್ಲ. ಮಾರಾಟದ ಬೆಲೆ ಸರ್ ಕೊಂಡ ಬೆಲೆಗಿಂತಲೂ ದೊಡ್ಡದಾಗಿದ್ದರೆ ಲಾಭ ಎಂದು ತಿಳಿಯಬೇಕು. ಈಗ ಲಾಭ ಲೆಕ್ಕಗಳು ಭಾಳ ಕಡಿಮೆ ಬಂದಾವ. ಈಗ ನಾ ಹೇಳಿಕತ್ತು ಲಕ್ಷ ಕೊಟ್ಟು ನೋಡ್ರಿ. ಒಟ್ಟು ಕೊಂಡ ಬೆಲೆ, ಆಮೇಲೆ ಒಟ್ಟು ಕೊಂಡ ಬೆಲೆ ಅಂದ್ರು ಒಂದೇ, ಕೊಂಡ ಬೆಲೆ ಅಂದ್ರು ಒಂದೇ. ಈಗ ನೋಡ್ರಿ, ಒಟ್ಟು ಕೊಂಡ ಬೆಲೆ ಏನು ಮಾಡಬೇಕು? ಕೊಂಡ ಬೆಲೆ ಪ್ಲಸ್ ಖರ್ಚು, ರಿಪೇರಿ ಖರ್ಚು, ಸಾಗಿಸೋ ಖರ್ಚು, ಬಣ್ಣದ ಖರ್ಚು, ರಿಪೇರಿ ಖರ್ಚು ಎಲ್ಲ ಖರ್ಚಿನಾಗ ಬರ್ತದೆ. ಕೊಂಡ ಬೆಲೆದಾಗ ಖರ್ಚು ಕೂಡಿಸಿದ್ರೆ ಒಟ್ಟು ಕೊಂಡ ಬೆಲೆ ಬರ್ತದೆ. ಒಟ್ಟು ಕೊಂಡ ಬೆಲೆಗೆ ಲಾಭ ಇರ್ತದೆ. ಒಟ್ಟು ಕೊಂಡ ಬೆಲೆಗೆ ಹಾನಿ ಇರ್ತದೆ. ಈಗ ಏನು ಮಾಡಬೇಕು? ಈ ಕೊಂಡ ಬೆಲೆ ಮತ್ತು ರಿಪೇರಿ ಖರ್ಚು ಮಾಡಿದ್ದಕ್ಕೆ ಏನಂತಾರೆ ಅಂದ್ರೆ ಒಟ್ಟು ಕೊಂಡ ಬೆಲೆ ಅಂತಾರೆ. ಅದಕ್ಕೆ ಆ ಒಟ್ಟು ಕೊಂಡ ಬೆಲೆ ತಕ್ಕೊಂಡ್ರೆ ನಿಮಗೇನಾಗ್ತದೆ? ಮುಂದೆ ಲಾಭ ಹಾನಿ ಲೆಕ್ಕಗಳು ಸರಳ ಬರ್ತಾವೆ. ಈಗ ಮಾರಾಟದ ಬೆಲೆಗಿಂತಲೂ ಕೊಂಡ ಬೆಲೆ ದೊಡ್ಡದಾಗ್ಯದ ಅಂದ್ರೆ ನಾವು ಏನು ಮಾಡ್ಬೇಕು? ಈಗ ಲಾಭ ತಕ್ಕೋಬೇಕು. ಲಾಭ ಬರೋಬ್ಬರಿ ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ ಮೈನಸ್ ಕೊಂಬೆ ಅಂದ್ರೆ ಕೊಂಡ ಬೆಲೆ. 600 ರೂಪಾಯಿದ ಮಾರಾಟದ ಬೆಲೆ ಎಷ್ಟು? 500 ಅದ. ಎಷ್ಟದ? ಮಾರಾಟದ ಬೆಲೆ 500 ಅದ. ಒಟ್ಟು ಕೊಂಡ ಬೆಲೆ ಎಷ್ಟಾಯ್ತು? 400 ಆಯ್ತು. ಲಾಭ ಎಷ್ಟಾಯ್ತು? 100 ರೂಪಾಯಿ ಲಾಭ ಆಯ್ತು.
ನೋಡಿ. ಆಮೇಲೆ ಶೇಕಡಾಕ್ಕಿಂತಲೂ ನೀವು ಏನು ಮಾಡಬೇಕು, ಆ ಕೊಂಡ ಬೆಲೆಗೆ ಎಷ್ಟು 400 ಕೊಂಡ ಬೆಲೆಗೆ ಏನು 400 ಕೊಂಡ ಬೆಲೆಗೆ 100 ರೂಪಾಯಿ ಲಾಭ ಆದರೆ 100ಕ್ಕೆ ಎಷ್ಟು ಶೇಕಡ ತೆಗಿಬೇಕಾಗಿ 400 ಕೊಂಡ ಬೆಲೆ ಇದ್ದಾಗ 400 ಕೊಂಡ ಬೆಲೆ ಇದ್ದಾಗ ಕೊಂಡ ಬೆಲೆಗೆ 400 ಕೊಂಡ ಬೆಲೆಗೆ ಬರೋಬ್ಬರಿ 100 ರೂಪಾಯಿ ಲಾಭ. ಆಮೇಲೆ 100ಕ್ಕೆ ಅಂದ್ರೇನು ಶೇಕಡ 100 ಕೊಂಡ ಬೆಲೆ ಇದ್ದಾಗ ಲಾಭ ಎಷ್ಟು ನೋಡಿ. 100 ಇದೇ ಸೂತ್ರ, 100 ಗುಂಡ್ಲೆ ಲಾಭ ಮತ್ತು ನೋಡ್ರಿ ಲಾಭ ಇಲ್ಲಿ 100 ಗುಂಡ್ಲೆ ಲಾಭ ಸರಾಸರಿ ಕೊಂಡ ಬೆಲೆ. ಇದೇ ಸೂತ್ರ, ಇದನ್ನೇ ಸೂತ್ರ ಮಾಡಿಬಿಟ್ಟಾರ ಅವರು. ಅದಕ್ಕೆ ನಿಮ್ಮ ರೀತಿ ಗೊತ್ತಿರ್ತ ಸೂತ್ರ ನೀವೇ ಬರ್ಕೋಬಹುದು. ಈ ರೀತಿ ನೀವು ಕಲ್ತರಿ ಅಂತಂದ್ರೆ ಇದರ ಮೇಲೆ ಮಾಡಿ ನಾವು ಏನಿದೆ, ಇದೇನದ ಲಾಭದ, ಇದೇನದ ಲಾಭದ ಸೂತ್ರ ಏನದ 100 ಗುಂಡ್ಲೆ ಲಾಭ 100 ಗುಂಡ್ಲೆ ಲಾಭ ಶೇಕಡ ಲಾಭ ಬರೋಬ್ಬರಿ ಏನದ ಸೂತ್ರ ನೋಡ್ರಿ. ಇದೇನದ ಕೊಂಡ ಬೆಲೆ ಅದ ಇಲ್ಲ ನೋಡ್ರಿ, ಇದೇ ಸೂತ್ರ. ಈ ಸೂತ್ರ ನೀವೇ ಬರಿಬಹುದು ನೋಡಿ. ಈ ಸೂತ್ರವನ್ನು ನೀವು ರೀತಿ ಪ್ರಕಾರ ಗಣಿತ ಕಲ್ತರಿ ಅಂತಂದ್ರೆ ಈ ಸೂತ್ರದ ಪ್ರಕಾರ ನೀವೇ ಸೂತ್ರಗಳನ್ನು ಬರಿಬಹುದು. ಅದಕ್ಕೆ ನಿಮಗೆ ಹೇಳಿನ ರೀತಿ ಪ್ರಕಾರ ಜೋಶಿ ಸರ್ ಗಣಿತ ಕಲಿಬೇಕು. ನೀವು ಕಲ್ತರಿ ಅಂತಂದ್ರೆ ನೀವೇ ಏನು ಮಾಡ್ತೀರಿ, ಸೂತ್ರ ಬರೀತೀರಿ ನೋಡಿ. ಇವೆರಡು 0 ಅದು ಇವೆರಡು 0, 4 1 4 25 ಬರೋಬ್ಬರಿ ಲಾಭ ಬರೋಬ್ಬರಿ ಶೇಕಡ 25. ಉತ್ತರ ಸಂಖ್ಯೆ ಎಲ್ಲದ ಹುಡುಕ್ಯಾಡ್ರಿ ನೋಡ್ರಿ, ಶೇಕಡ 25 ಸಿ. ಇಷ್ಟು ಚಂದಂಗ ನೀವು ಇದನ್ನು ನೀವು ರೀತಿ ಪ್ರಕಾರ ಗಣಿತ ಮಾಡಿ ಇದೇ ಸೂತ್ರ, ಏನು ಬೇರೆ ಅಲ್ಲ, ನೀವೇ ಸೂತ್ರ ಬರಿಬಹುದು. ಈ ರೀತಿ ಗುರುತಿತ್ತು ಅಂತಂದ್ರೆ ನಿಮಗೆ ಸೂತ್ರ ಅವಶ್ಯಕತೆ ಇಲ್ಲ, ಫಾರ್ಮುಲಾ ಅವಶ್ಯಕತೆ ಇಲ್ಲ. ಇದು ಜರಿತ್ತು ಅಂತಂದ್ರೆ ನೀವೇ ಸೂತ್ರ ಬರಿಬಹುದು. ಅದಕ್ಕೆ ನಾನು ರೀತಿ ಪ್ರಕಾರ ಗಣಿತಗಳು ಕಳಿಸ್ತಿರ್ತೀನಿ. ಅದಕ್ಕೆ ರೀತಿ ಪ್ರಕಾರ ಗಣಿತ ಕಲಿಸ್ತಿರ್ತಾನು, ಲಕ್ಷ್ಯ ಕೊಟ್ಟು ನೋಡ್ರಿ. ಇನ್ನೊಂದ್ಸಲ ನಾ ತಿಳಿಸೋಣ. ಕೊಂಡ ಬೆಲೆ 250, ಖರ್ಚು 150, ಇವು ಎರಡು ಕೂಡಿಸಿದ್ರೆ ಏನಾಗ್ತದೆ, ಒಟ್ಟು ಕೊಂಡ ಬೆಲೆ ಆಗ್ತದೆ. ಯಾವಾಗಲಾದ್ರೂ ರಿಪೇರಿ ಖರ್ಚು, ಸಾಗಿಸೋ ಖರ್ಚು, ಅದರ ರಿಪೇರಿ ಖರ್ಚು, ಸೈಕಲ್ ಮೋಟ್ರ್ ಇರಲಿ, ರೇಡಿಯೋ ಇರಲಿ, ಏನೇ ಇರಲಿ, ಅದು ಒಟ್ಟು ಕೊಂಡ ಬೆಲೆದಾಗ ಬರ್ತದೆ. ಮಾರಾಟದ ಬೆಲೆ ಬರೋಬ್ಬರಿ 500, ಒಟ್ಟು ಕೊಂಡ ಬೆಲೆ ಬರೋಬ್ಬರಿ ಕೊಂಡ ಬೆಲೆ ಪ್ಲಸ್ ಖರ್ಚು 250 ಪ್ಲಸ್ 150 400 ರೂಪಾಯಿ. ಮಾರಾಟದ ಬೆಲೆಗಿಂತಲೂ ಕೊಂಡ ಬೆಲೆ ಚಿಕ್ಕದಾಗ್ಯದ ಅಥವಾ ಕೊಂಡ ಬೆಲೆಗಿಂತಲೂ ಮಾರಾಟದ ಬೆಲೆ ದೊಡ್ಡದಾಗ್ಯದ ಅಂದ್ರೆ ಲಾಭ. ಲಾಭ ಬರೋಬ್ಬರಿ ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ 500 ಮೈನಸ್ 400 ಬರೋಬ್ಬರಿ 100. ಇದು ರೀತಿ ಪ್ರಕಾರ. ಒಟ್ಟು ಕೊಂಡ ಬೆಲೆಗೇನೆ ಲಾಭ ಇರ್ತದ, ಕೊಟ್ಟು ಕೊಂಡ ಬೆಲೆಗೇನೆ ಹಾನಿ ಇರ್ತದೆ. 400 ರೂಪಾಯಿ ಕೊಂಡ ಬೆಲೆಗೆ 100 ರೂಪಾಯಿ ಲಾಭ, 100ಕ್ಕೆ ಎಷ್ಟು ನೋಡಿ ಬರೋಬ್ಬರಿ 25 ಬಂದು. ಇದೆ 100 ಗುಂಡ್ಲೆ ಲಾಭ, 100 ಗುಂಡ್ಲೆ ಲಾಭ, 100 ಗುಂಡ್ಲೆ ಲಾಭ ಸರ್ವಸ್ ಬಾಗಿಲೆ ಕೊಂಡ ಬೆಲೆ. ಇದೇ ಸೂತ್ರ. ಈ ಸೂತ್ರ ಮಾಡಿದ್ರೆ ನಿಮ್ಮ ಕೆಲಸ ಮುಗೀತು. ಇದು ಏನು ಮರೆಯುವಂಥ ಅವಶ್ಯಕತೆ ಇಲ್ಲ, ನೀವೇ ಸೂತ್ರಗಳನ್ನು ಬರಿಬಹುದು. ಅದಕ್ಕೆ ನಾ ಈ ಗಣಿತಗಳನ್ನು ಹೇಳುವಾಗ ಲಕ್ಷ್ಯ ಕೊಟ್ಟು ನೋಡ್ರಿ, ಚಂದಾಗಿ ಬಿಡಿಸ್ಕೊಳ್ರಿ.